ವಿಶೇಷವಾಗಿ ನಮ್ಮ ಗುರುಗಳ ಹೆಸರಿನಿಂದ, ಅದು ಅವರ ಈ 75ನೇ ವರ್ಷದ ಈ ವಜ್ರೋತ್ಸವ ಭಾರತಿ, ಅವರ 75ನೇ ಜನ್ಮ ವರ್ಷದ ಈ ಸಂದರ್ಭದಲ್ಲಿ ನಡೆಸಲಾಗ್ತಾ ಇರತಕ್ಕಂತಹ ಈ ವಜ್ರೋತ್ಸವ ಭಾರತಿ ಕಾರ್ಯಕ್ರಮದ ಮಹೋತ್ಸವದ ಅಂಗವಾಗಿ ಈ ವರ್ಷದಿಂದ ಇವತ್ತಿನ ದಿವಸದಿಂದ ನಮ್ಮ ಗುರುಗಳ ಒಂದು ಹೆಸರಿನಲ್ಲಿ ಒಂದು ಮೊಬೈಲ್ ಆಸ್ಪತ್ರೆಯನ್ನು, ಅಂದ್ರೆ ಅದು ಎಲ್ಲ ಕಡೆಗೂ ಹೋಗಿ ಎಲ್ಲ ವ್ಯವಸ್ಥೆಗಳಿಂದಲೂ ಸಹ, ವಿಶೇಷವಾದಂತಹ ಎಲ್ಲ ವ್ಯವಸ್ಥೆಗಳಿಂದಲೂ ಸಹ ಕೂಡಿರುವಂತಹ, ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ ಏನು ನಡೀತಾ ಇರುತ್ತೆ ಅಂತಂದ್ರೆ ವೈದ್ಯರು ಮಾತ್ರ ಅಲ್ಲಿಗೆ ಹೋಗ್ತಾರೆ, ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಏನೇನು ಬೇಕಾಗಿದೋ ಅವರನ್ನೆಲ್ಲ ನೋಡಿ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂತಹ ಚಿಕಿತ್ಸೆಯನ್ನು ಪುನಃ ಇನ್ನೆಲ್ಲೋ ಹೋಗಿ ಆಸ್ಪತ್ರೆಗೆ ಹೋಗಿ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಆದ್ರೆ ಇದು ಹಾಗಲ್ಲ. ಇದರಲ್ಲೇ ಒಂದು ಆಸ್ಪತ್ರೆಯಲ್ಲಿ ಏನೇನು ವ್ಯವಸ್ಥೆಗಳಿರುತ್ತೋ ಪ್ರಾಯ ಅದೆಲ್ಲವೂ ಸಹ ಇಲ್ಲಿರುತ್ತೆ. ಅಂದ್ರೆ ಸಾಮಾನ್ಯ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಬಡ ಜನರಿಗೆ ಎಲ್ಲೋ ಒಂದು ಕಡೆಯಿಂದ ತಮ್ಮ ಊರಿನಿಂದ ಆಸ್ಪತ್ರೆಯವರೆಗೆ ಹೋಗಿ ಅಲ್ಲಿ ಸುಮಾರು ಹೊತ್ತಿದ್ದು ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೂ ಮತ್ತೆ ಮತ್ತೆ ಹೋಗ್ಬೇಕಾಗಿ ಬರುವುದು, ಕೆಲವರಿಗೆಲ್ಲ ತಿಂಗಳಿಗೊಂದ್ಸತಿ ವಾರಕ್ಕೊಂದ್ಸಲಿ ಹಿಂಗೆಲ್ಲ ಹೋಗ್ಬೇಕಾಗಿರುತ್ತೆ. ಈ ಒಂದು ಸಮಸ್ಯೆಗಳೆಲ್ಲ ಆಗಬಾರ್ದು, ಅದರಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತಿನ ದಿವಸದಿಂದ ಈ ಒಂದು ಸುಸಜ್ಜಿತವಾದಂತಹ ಒಂದು ಈ ಮೊಬೈಲ್ ಆಸ್ಪತ್ರೆಯನ್ನ ನಮ್ಮ ಗುರುಗಳ ಒಂದು ಪವಿತ್ರವಾದ ಹೆಸರಿನಿಂದ ಅದನ್ನ ಇವತ್ತು ಪ್ರಾರಂಭ ಮಾಡಲಾಗ್ತಾ ಇದೆ. ಇದರಿಂದ ಎಲ್ಲ ಜನರಿಗೂ ಸಹ ಉಪಯೋಗವಾಗಲಿ.